ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡಿತೀನಿ ಅಂದಿದ್ದು ರಾಜಕೀಯ ಗಿಮಿಕ್ಕ. ದಿಲ್ಲಿ ನಾಯಕರಿಗೆ ಸಿದ್ದರಾಮಯ್ಯ ಕೊಟ್ಟಿದ್ದು ಎಚ್ಚರಿಕೆ ಸಂದೇಶನ. ನಿವೃತ್ತಿ ಹೇಳಿಕೆಯ ಹಿಂದೆ ದೊಡ್ಡ ಕಾರಣ ಇದೆಯಾ? ಸಿದ್ದರಾಮಯ್ಯ ಬಗ್ಗೆ ಬಿಜೆಪಿ ನಾಯಕ ಆರ್ ಅಶೋಕ್ ಹೇಳಿದ್ದು ಸತ್ಯಾನ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಳೆದೊಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ದೊಡ್ಡದಾಗಿ ನಡೀತಾ ಇರೋ ಚರ್ಚೆ ಅಂದರೆ ಅದು ಸಿದ್ದರಾಮಯ್ಯ ನಿವೃತ್ತಿ ವಿಷಯ. ಸಿದ್ದರಾಮಯ್ಯ, ನಾನಿನ್ನೂ ಚುನಾವಣಾ ರಾಜಕೀಯದಿಂದ ದೂರ ಇರ್ತೀನಿ, ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅನ್ನೋ ಹೇಳಿಕೆ ನೀಡ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಹೊಸ ತಳಮಳ ಶುರುವಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಪಾಲಿನ ವೋಟ್ ಮಿಷನ್ ಅನ್ನಿಸಿಕೊಂಡ್ರೆ ಇಂತಹದೊಂದು ಹೇಳಿಕೆ ನೀಡಿದ್ರೆ ಅದು ಕಾರ್ಯಕರ್ತರು ಹಾಗೂ ಇವರನ್ನೇ ನಂಬ್ಕೊಂಡಿರೋ ಮತದಾರರಿಗೆ ದೊಡ್ಡ ಹೊಡೆತ ಬಿದ್ದಂತಾಗುತ್ತೆ. ಇದೇ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕಿತ್ತು. ಇದರ ಬೆನ್ನಲ್ಲೇ ಬಿಜೆಪಿ ನಾಯಕ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ 10 ಅರ್ಥ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನೀಡಿರೋ ಈ ನಿವೃತ್ತಿ ಹೇಳಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡುವ ಪ್ರಯತ್ನವಷ್ಟೇ ಅಂದಿದ್ದಾರೆ. ಅಂದ್ರೆ, ನನ್ನನ್ನ ಕಡೆಗಣಿಸಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಳ್ಳುತ್ತದೆ ಎಂಬ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಲು ಈ ನಾಟಕ ಮಾಡುತ್ತಿದ್ದಾರೆ. ಮೂಢ ಹಗರಣವನ್ನ ಉಲ್ಲೇಖಿಸಿದ ಅಶೋಕ್, ಸಿದ್ದರಾಮಯ್ಯ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರ 60% ಹೆಚ್ಚಾಗಿತ್ತು. ಕಳೆದ 10 ವರ್ಷಗಳಿಂದಲೂ ಸಿದ್ದರಾಮಯ್ಯ ನಿವೃತ್ತಿ ಘೋಷಿಸುತ್ತಿದ್ದಾರೆ. ನಂತರ ಕಾರ್ಯಕರ್ತರ ಒತ್ತಾಯದ ನೆಪವೊಡ್ಡಿ ಮತ್ತೆ ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಸ್ಪರ್ಧಿಸದಿದ್ರೆ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸ್ಪರ್ಧಿಸೋದಿಲ್ಲವೇ? ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವವರು, ಅವರ ಕುಟುಂಬದ ಯಾರು ಚುನಾವಣೆಗೆ ಸ್ಪರ್ಧಿಸಬಾರದು ಅಂತ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಹೀಗೆ ಅಶೋಕ್ ನೀಡಿರೋ ಹೇಳಿಕೆ ಸುತ್ತ 10 ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸಿಎಂ ಸ್ಥಾನದಿಂದ ಕೆಳಗಿಳಿದ 2 ತಿಂಗಳಿಗೆ ಸಿದ್ದರಾಮಯ್ಯರ ನಿವೃತ್ತಿ ಹೇಳಿಕೆ ಹೊರಬಿದ್ದಿದೆ. ಅದು ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ದಿಲ್ಲಿ ಮಟ್ಟದಲ್ಲಿ ದೊಡ್ಡ ಸರ್ಕಸ್ ನಡೀತಾ ಇದೆ. 4-5 ಬಾರಿ ದಿಲ್ಲಿ ಅಂಗಳಕ್ಕೆ ಹೋಗಿ ಬಂದಿದ್ದಾರೆ. ಜೊತೆಗೆ ಈ ಬಾರಿ ತಮ್ಮವರಿಗೆ ಹೆಚ್ಚಿನ ಸ್ಥಾನ ನೀಡಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಇಂಥ ಹೊತ್ತಲ್ಲಿ ಸಿದ್ದರಾಮಯ್ಯ ಇಂಥ ಹೇಳಿಕೆ ನೀಡಿರೋದು ದೆಹಲಿ ನಾಯಕರಿಗೆ ಎಚ್ಚರಿಕೆ ಸಂದೇಶ ಕಳಿಸಲೆಂದೇ ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಅಶೋಕ್ ಈ ರೀತಿಯ ಹೇಳಿಕೆ ನೀಡೋದಕ್ಕೂ ಶುರು ಮಾಡಿದ ಮೇಲೆ ಹೊಸ ವ್ಯಾಖ್ಯಾನ ಶುರುವಾಗ್ತಾ ಇದೆ. ಆತ್ಮೀಯರೇ, ಇತ್ತ ಸಿದ್ದರಾಮಯ್ಯ ನಿವೃತ್ತಿ ಹೇಳಿಕೆ ನೀಡ್ತಿದ್ದಾರೆ, ಮುಂದಿನ ಚುನಾವಣೆಗೂ ನಿಲ್ಲಲ್ಲ ಅಂತಿದ್ದಾರೆ. ಆದರೆ ದಿಲ್ಲಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆ ನೋಡ್ತಾ ಇದ್ರೆ ಬೇರೆಯದ್ದನ್ನೇ ಹೇಳ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನೇ ಪವರ್ ಸೆಂಟರ್ ಆಗಿ ಗುರುತಿಸಿಕೊಳ್ತಿದ್ದಾರೆ. ಯಾಕಂದ್ರೆ ಕಳೆದೊಂದು ತಿಂಗಳಿಂದ ಎಲ್ಲರ ಗಮನ ಸಚಿವ ಸಂಪುಟ ವಿಸ್ತರಣೆಯತ್ತ ನೆಟ್ಟಿದ್ದು ಸಿದ್ದರಾಮಯ್ಯ ಯಶಸ್ವಿ ಆಗ್ತಾರೆಯೇ ಎಂಬ ಕುತೂಹಲ ಹೆಚ್ಚಿದೆ. ಭಾನುವಾರ ಅವರ ನಿವಾಸದಲ್ಲಿ ಹಾಗೂ ನಿನ್ನೆ ಸೋಮವಾರ ದೆಹಲಿಯ ಕರ್ನಾಟಕ ಭವನದಲ್ಲಿ ಹಲವು ಶಾಸಕರು ಸಿದ್ದರಾಮಯ್ಯ ಸುತ್ತ ಸೇರಿದ್ರು. ಬೇರೆ ಯಾವ ನಾಯಕರ ಬಳಿಯೂ ಇಲ್ಲದಷ್ಟು ಶಾಸಕರು ಸಿದ್ದರಾಮಯ್ಯ ಹಿಂದೆ ಮುಂದೆ ಓಡಾಡ್ತಿದ್ದಾರೆ. ಅದರಲ್ಲೂ ಮಾಜಿ ಸಿಎಂ ಅಂದ ಮೇಲೆ ಸಿದ್ದರಾಮಯ್ಯರ ಹಿಂದೆ ಇಷ್ಟೊಂದು ಶಾಸಕರು ನಿಲ್ತಿದ್ದಾರೆ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ಸಿದ್ದು ಪವರ್ ಎಂತಹದ್ದು ಅನ್ನೋದು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಈ ಬಾರಿಯ ಸಚಿವ ಸಂಪುಟದಲ್ಲಿ ತಮ್ಮವರಿಗೆ ಹೆಚ್ಚಿನ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಇತ್ತ ನಿವೃತ್ತಿಯ ಬಾಂಬ್ ಕೂಡ ಹಾಕಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರ ನಡೆ ಏನಿರುತ್ತೆ ಅನ್ನೋ ಕುತೂಹಲ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗಿದೆ. ಒಂದು ವೇಳೆ ಸಚಿವ ಸಂಪುಟದಲ್ಲಿ ಸಿದ್ದುಗೆ ದೊಡ್ಡ ಮನ್ನಣೆ ಸಿಕ್ಕಿದ್ದೇ ಆದಲ್ಲಿ ಸಿದ್ದು ಪವರ್ ಏನು ಅನ್ನೋದು ಮತ್ತೊಮ್ಮೆ ಸಾಬೀತಾದಂತೆಯೇ. ಆತ್ಮೀಯರೇ, ಮೊನ್ನೆಯಿಂದ ಸತೀಶ್ ಜಾರಕಿಹೊಳಿ ಹಾಗೂ ಸಿದ್ದರಾಮಯ್ಯ ಒಂದಾಗಿದ್ದಾರೆ ಅನ್ನೋ ಮಾತಿದೆ. ಅವರ ಮಧ್ಯೆ ಇದ್ದ ಮುನಿಸು ದೂರ ಆಗಿದೆಯಂತೆ. ಒಂದು ವೇಳೆ ಇದು ಸತ್ಯವೇ ಆದಲ್ಲಿ ಸಿದ್ದು ಕೈ ಮತ್ತಷ್ಟು ದೊಡ್ಡದಾಗಲಿದೆ. ಯಾಕಂದ್ರೆ ಸತೀಶ್ ಸಿದ್ದು ಪಾಲಿನ ಪರಮಾಪ್ತ, ಜೊತೆಗೆ ಹಿಂದುಳಿದ ನಾಯಕ, ಸಿದ್ದರಾಮಯ್ಯರ ಉತ್ತರಾಧಿಕಾರಿ ಅಂತ ಗುರುತಿಸಿಕೊಂಡವರು, ಜೊತೆಗೆ ಉತ್ತರ ಕರ್ನಾಟಕದ ಪ್ರಭಾವಿ ಬೇರೆ. ಹೀಗಾಗಿ ಡಿಕೆಶಿ ಸರ್ಕಾರದಲ್ಲೂ ಸಿದ್ದು ದರ್ಬಾರ್ಗೆ ಏನೂ ಕಮ್ಮಿ ಇರಲ್ಲ. ಸಿದ್ದು ಸಿಎಂ ಸ್ಥಾನದಿಂದ ಕೆಳಗಿಳಿಯಬಹುದು, ಆದರೆ ಸರ್ಕಾರದಲ್ಲಿ ತಮ್ಮವರೇ ಸುತ್ತಮುತ್ತ ಇರ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.